ರಿಷಬ್ ಶೆಟ್ಟಿ ಅವ್ರ ಹತ್ರ ಇಂಥ ಒಂದು ದೈತ್ಯಾಕಾರವಾದ ನಿರ್ದೇಶನ ಮತ್ತು ಇಂಥ ಒಂದು ನಟನೆ ಇರುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಇದೆ. ಅವರ ಒಂದು ಕಲ್ಪನೆಯನ್ನು ಪ್ರತಿಯೊಂದು ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾಯಿದೆ. ಆದಷ್ಟು ಬೇಗ ಮತ್ತೆ ಇಂಥ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಆಶಿಸ್ತಾ ಇದ್ದೀರಿ. ಮತ್ತು ರಿಷಬ್ ಶೆಟ್ಟಿ ಅವರು ಸಾಮಾನ್ಯ ವ್ಯಕ್ತಿಯಾಗಿ ವಾಟರ್ ಬಿಸ್ನೆಸ್ ಮಾಡ್ತಾ ಇದ್ದ ವ್ಯಕ್ತಿ, ನಮ್ಮ ವಿಲ್ಸನ್ ಗಾರ್ಡನಿಂದ ಒಂದು ವ್ಯಕ್ತಿಯವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನಾವು ವಿಲ್ಸನ್ ಗಾರ್ಡನಿಂದ ಎಲ್ಲ ಜನತೆಯ ಪರವಾಗಿ ಆಶಿಸ್ತಾ ಇದ್ದೇವೆ. ಆಂಧ್ರದಲ್ಲಿ ಬಿಟ್ಟಿಲ್ಲ, ನಮ್ಮ ಕರ್ನಾಟಕದಲ್ಲೇ ಸಾಕು ಈ ಫಿಲಮ್ ನೋಡೋಕ್ಕೆ. ಓಜಿ ಎಲ್ಲ ಇದು ನೋಡ್ಬೇಕು ಬಂದು ಫಿಲಮ್ ನೀವು. ಅವ್ರಿಗೆ ಆಂಧ್ರದಲ್ಲಿ ಬಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಹೆವಿ ಫಿಲಮು, ನೆಕ್ಸ್ಟ್ ಲೆವೆಲ್ ಫಿಲಮ್ ಇದು. ನೆಕ್ಸ್ಟ್ ಲೆವೆಲ್ ಈ ಕನ್ನಡದಲ್ಲಿ ನೆಕ್ಸ್ಟು ಬಂದರೆ ಅವ್ರಿಗೆ ಅವಾರ್ಡ್ ಬರ್ಬೋದು, ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್ ಬರ್ಬೇಕಂತ ನಮ್ಗೆ ಆಸೆ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫೇ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡೋಕ್ಕೂ ಆಗ್ತಾಯಿಲ್ಲ, ಹಂಗಿದೆ ಫಿಲಮ್. ಸೂಪರಾಗಿದೆ. ಅವ್ರ ಲವ್ ಸ್ಟೋರಿನೂ ಸ್ವಲ್ಪ ಚೆನ್ನಾಗಿದೆ, ಸೂಪರಾಗಿದೆ. ಇದುವರೆಗೂ ಚೆನ್ನಾಗಿ ಅನಿಸಿದೆ. ತುಂಬ ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಹೆಂಗೆ ಡೈರೆಕ್ಷನ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ, ಈ ಮೂವಿಲೂ ಮೇಂಟೈನ್ ಮಾಡಿದ್ದಾರೆ. ನೋಡೋಣ, ಇನ್ನೂ ಚೆನ್ನಾಗಿ ಇದೆ ಅಂತ ಅನಿಸುತ್ತೆ. ಸಿನಿಮಾಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅರವಿಂದ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಹಾಫ್ ಮೂವಿ ಇದೆ, ಇದುವರೆಗೂ ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳೋದೇ ಬೇಡ, ಕಾಂತಾರ ಒನ್ನಲ್ಲೇ ಎಲ್ಲರಿಗೂ ಗೊತ್ತಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅವರು ಮೊದಲಿಂದನೂ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ಚೆನ್ನಾಗಿ ಬಂದಿದೆ. ಅವ್ರ ಸ್ಟೈಲು ಮೇಂಟೈನ್ ಮಾಡಿರೋದು ಎಲ್ಲರೂ ಸಿನಿಮಾಟೋಗ್ರಫಿಲಿ, ಮ್ಯೂಸಿಕಲ್ಲಿ ಮತ್ತು ಡೈರೆಕ್ಷನಲ್ಲಿ ಅವ್ರವ್ರ ಸ್ಟೈಲ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕಾಮಿಡಿನೂ ಚೆನ್ನಾಗಿದೆ. ಡಿಫ್ರೆನ್ಸ್ ಅಂದರೆ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಇನ್ನೂ ಅವ್ರು ಮೊದಲೇ ಮೆಚೂರ್ ಮೆಥಡ್ ಆ್ಯಕ್ಟರು, ಇನ್ನೂ ಮೆಚೂರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾಗ್ತದೆ ಅಂತ ಗೊತ್ತಿಲ್ಲ. ಅಂದರೆ ನಾರ್ಮಲ್ ಒಂದು ಲೈನ್ ಸ್ಟೋರಿ ಹೇಳ್ಬೋದು, ಬಟ್ ನೆಕ್ಸ್ಟು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಎಷ್ಟೊಂದು ಸರ್ಪ್ರೈಸ್ ಇದೆ, ಅದನ್ನು ಇನ್ನೂ ನೋಡಬೇಕು. ಸಖತ್ತಾಗಿದೆ. ಇನ್ನೂ ಇಂಟರ್ವೆಲಲ್ಲಿ ಬಂದಿದ್ದೀವಿ, ಬಟ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಪೂರ್ತಿ ನೋಡ್ತಿದ್ರೆ ಒಂಥರ ಗೂಸ್ ಬಂಪ್ಸ್ ಬರ್ತಿದೆ ಕೈ ಮೇಲೆಲ್ಲ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಕ್ಯಾಸ್ಟಿಂಗ್ ಅಂತೂ ಸೂಪರ್. A1 ಕ್ಯಾಸ್ಟಿಂಗ್, ಎಲ್ಲರೂ ತುಂಬ ಚೆನ್ನಾಗಿ ರೋಸ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅವ್ರನ್ನ ಲಾಸ್ಟ್ ಫುಲ್ ಮೂವೀಸ್ ಎಲ್ಲ ನೋಡಿ ನನಗಂತೂ ತುಂಬ ಇಷ್ಟ ಅವರು. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲನೂ ಇದೆ, ಅಡ್ವೆಂಚರ್, ಆ್ಯಕ್ಷನ್ ಮತ್ತು ಮ್ಯಾಜಿಕ್ ಎಲ್ಲ ಇದೆ ಮೂವಿನಲ್ಲಿ. ಫಸ್ಟ್ ಹಾಫೇ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಸಕ್ಕತ್ತಾಗಿದೆ. 3 ವರ್ಷ ಕಾದಿದ್ದಕ್ಕೂ ಎಕ್ಸಲೆಂಟ್ ಆಗಿದೆ ಮೂವಿ. ಫಸ್ಟ್ ಹಾಫನ್ನೇ ಇನ್ನೊಂದು ಸರಿ ಬರುವಂತಹ ಮೂವಿ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಲ್ಲ, ಮೇಕಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಕಿಂಗ್. ಬೆಳಿಗ್ಗೆ ಫಸ್ಟ್ ಶೋ ಬಂದಾದ್ಮೇಲೂ ಇನ್ನೊಂದು ಶೋ ಪಕ್ಕ ಬಂದೇ ಬರ್ತೀವಿ, ಈ ಥರ ಇದೆ ಮೇಕಿಂಗ್. ಮೂವಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬ್ರೋ. ಕತೆ ಮಾತ್ರ ಬೇರೆ ಲೆವೆಲಿಗೆ ತಗೊಂಡೋಗಿದ್ದಾರೆ. ನೆಕ್ಸ್ಟ್ ಅಂತೂ ಕತೆ ಇನ್ನು ಹಾಫ್ ಹೆಂಗಿರುತ್ತೆ ಅಂತ ನಮಗೆ ಕ್ಯೂರಿಯಾಸಿಟಿ ಇದೆ. ಬಾಹುಬಲಿ ಇರ್ಬೋದು ಅಥವಾ KGF ಇರ್ಬೋದು, ಎಲ್ಲ ಮೂವಿನೂ ಬೀಟ್ ಮಾಡೋ ಥರ ಸೆನ್ಸೇಷನ್ ಕೊಡ್ತಿದೆ. ಮಾತ್ರ ಕಾಂತಾರ ಮಾತ್ರ ಬೇರೆ ಲೆವೆಲ್ಗೆ, ಫೈಟಿಂಗಲ್ಲಿರ್ಬೋದು, ಕಥೆಯಲ್ಲಿರ್ಬೋದು, ಲವ್ವಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಹಿಟ್ ಮಾಡಿದ್ದಾನೆ ಬ್ರೋ. ಅದ್ರಲ್ಲಿ ಬ್ಯಾಕಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ನೋಡಿ, ಆ ಮ್ಯೂಸಿಕ್ ಮಾತ್ರ ಯಾವತ್ತೂ ಇಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದನ್ನು ಎಡಿಟ್ ಮಾಡ್ಬಿಟ್ಟು ಎಗ್ರೈಸ್ ಎಲ್ಲ ಮಾಡ್ಬಿಟ್ಟಿದ್ರಲ್ಲ, ಅದಿನ್ನೂ ಕ್ರೇಜ್ ಆಗಿದೆ. ಇವಾಗಲೂ ನಮಗೆ ಅದು ಕಣ್ಣಿಗೆ ಹಂಗೇನೆ ಇದೆ. ಆ ಮೂವಿ ಮಾತ್ರ ಸತ್ಯ ವಿಷಯವಾಗಲೂ ಕ್ಲೂ ಸಿಕ್ಕಿಲ್ಲ ಬ್ರೋ. ಇವಾಗ ಅರ್ಧ ಕಥೆನೇ ಅರ್ಥ ಮಾಡ್ಕೊಳ್ಳೋಷ್ಟಕ್ಕೆ ಇನ್ನೂ ಅರ್ಧ ದಿನ ಬೇಕು ಅನ್ಸುತ್ತೆ ನಮಗೆ. ಪೂರ್ತಿ ಕತೆ ಅರ್ಥ ಮಾಡ್ಕೊಳ್ಳೋಷ್ಟಕ್ಕೆ ನಮಗೆ ಆಗ್ಬಿಡುತ್ತೆ. ಸರ್, ಸಾಯದ್ರಲ್ಲಿ ಒಂದ್ಸತಿ ಕಾಂತಾರ 2 ನೋಡಲೇಬೇಕಾಗಿತ್ತು. ನೋಡ್ತಾ ಇದ್ವಿ, ಅದ್ಭುತವಾಗಿದೆ. ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ನಮಸ್ಕಾರ. ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಬ್ಬ ಕಲಾವಿದರು ಬೇಕೇ ಬೇಕು. ದಯವಿಟ್ಟು ಎಲ್ಲ ಕಾಂತಾರ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಅವರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಮೂವಿ ಲೈಕ್ cinematography and acting wise it's very good movie, and also action also very good. Also like they are showing the like Karavali, like Mangalore traditions, like how they will do worship God and everything. Overall first half is very good, but little bit slow is there, but fine. But I hope second will be nice. Yeah. And interval scene also was very good. Very good action. I never ever seen these kind of action in any other movies.